ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನನ್ನ ಗ್ಯಾಸ್ಟ್ರೈಟಿಸ್ ಸೀರೀಸ್ನಲ್ಲಿ ಇದು 3ನೇ ಭಾಗವಾಗಿ ನಾನು ಇವತ್ತು ಹೈಪರ್ ಅಸಿಡಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಿದ್ದೀನಿ. ಮುಂಚೆ ನಾನು ಹೇಳ್ದಂಗೆ ಗ್ಯಾಸ್ಟ್ರೈಟಿಸ್ಗೆ ಸುಮಾರು ಕಾರಣಗಳಿರ್ತವೆ. ಅದರಲ್ಲಿ ಒಂದು ದೀರ್ಘಕಾಲದ ಗ್ಯಾಸ್ಟ್ರೈಟಿಸ್ಸಿಗೆ ಕಾರಣಗಳು H. pylori ಅನ್ನೋ ಬ್ಯಾಕ್ಟೀರಿಯಾ. ಇದು ಹೈಪೋ ಅಸಿಡಿಟಿನ ಉಂಟು ಮಾಡುತ್ತೆ, ಹೈಪರ್ ಅಸಿಡಿಟಿ ಕೂಡ ಉಂಟು ಮಾಡುತ್ತೆ ಅಂತ. ಇವತ್ತು ನಾವು ಹೈಪರ್ ಅಸಿಡಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ಹಿಂದಿನ ಸಂಚಿಕೆಗಳು ನೋಡಿದಲ್ಲಿ ಇದೇ ಚಾನಲ್ನಲ್ಲಿ ಇದರ ಒಂದು ಲಿಂಕ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಒಂದು ಲಿಂಕ್ ಇರುತ್ತೆ. ಖಂಡಿತವಾಗ್ಲೂ ಅದನ್ನು ನೋಡಿ. ಅದು ನಿಮಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೋಡಿದ್ರೆ ಅದು ಜಾಸ್ತಿ ಅರ್ಥ ಆಗುತ್ತೆ, ಒಂಥರ ಗ್ರಿಪ್ ಸಿಗುತ್ತೆ. ನೋಡಿ, ಹೈಪರ್ ಅಸಿಡಿಟಿ ವೀಕ್ಷಕರೇ ಏನಂತ ಹೇಳಿದ್ರೆ ಆಸಿಡ್ನ ಪ್ರೊಡಕ್ಷನ್ ಜಾಸ್ತಿ ಆಗುವಂಥದ್ದು, ನಮ್ಮ ಹೊಟ್ಟೆ ಭಾಗದಲ್ಲಿ ಉರಿಯೂತ ಜಾಸ್ತಿ ಆಗುವಂಥದ್ದು. ಹೈಪರ್ ಅಂತ ಹೇಳಿದ್ರೆ ಆಸಿಡ್ ಸೆಕ್ರೀಷನ್ ನಮ್ಮ ಹೊಟ್ಟೆನಲ್ಲಿ ನಾರ್ಮಲಿ 2 ಲೀಟರ್ ತನಕ ಬೇಕಾಗಿರುವಂಥ ಆಸಿಡ್ ಅಧಿಕವಾಗಿ ಆಸಿಡ್ ಪ್ರೊಡಕ್ಷನ್ ಆದಾಗ ಹೈಪರ್ ಅಸಿಡಿಟಿ ಆಗುತ್ತೆ. ಇಲ್ಲಿ ನಾನು ಒಂದು ಸೈನ್ಸ್ನ ಹೇಳಬೇಕು ಏನಂತ ಹೇಳ್ತೀನಿ ಅಂದ್ರೆ, ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಮ್ಯಾಮಲ್ಸ್ ಅಲ್ಲಿ ನಮ್ಮ ಇಡೀ ಎಲ್ಲ ಸಸ್ತನಿಗಳಲ್ಲೂ ಕೂಡ ಅತಿ ಹೆಚ್ಚು ಗ್ಯಾಸ್ಟ್ರಿಕ್ನ ಆಸಿಡ್ನ ಪ್ರೊಡಕ್ಷನ್ ಇರೋದು ನಮ್ಮ ಮನುಷ್ಯನ ದೇಹದಲ್ಲೇ ಜಾಸ್ತಿ ಕಂಪೇರ್ಟಿವ್ಲಿ. ನೋಡಿ, ನಾವು ಆಕ್ಚುಲಿ ಹೇಳ್ಬೇಕಾದ್ರೆ ಆಮ್ನಿವರಸ್, ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿ ಎರಡು ಕೂಡ ನಾವು ತಿನ್ನುವಂಥವು. ಆದರೆ ನೋಡಿ, ಈ ಆನೆ, ಈ ಮೊಲ, ಈ ಹಸು ಎಲ್ಲ ಏನಿದೆ ಅದು ಕೇವಲ ಸಸ್ಯಗಳನ್ನ ತಿಂತವೆ. ಆದರೆ ಅದರ ಆಸಿಡ್ ಪ್ರೊಡಕ್ಷನ್ ಆಕ್ಚುಲಿ ಅರೌಂಡ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಪಿ ಎಚ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಈ ಪಿ ಎಚ್ ಲೆವೆಲ್ಸ್ ನಾವು ನೋಡ್ಬೇಕಾಗುತ್ತೆ. ಈ ಪಿ ಎಚ್ ಲೆವೆಲ್ಸ್ ಕಡಿಮೆ ಇದ್ದಷ್ಟು ಜಾಸ್ತಿ ಅಸಿಡಿಕ್ ನೇಚರ್ ಅಂತ ನಮ್ಮ ಒಂದು ಹೊಟ್ಟೆ. ನಮ್ಮ ಹೊಟ್ಟೆಯ ಏನು ಆಸಿಡ್ ಪಿ ಎಚ್ ಏನಿದೆ, ಹ್ಯೂಮನ್ ಬೀಯಿಂಗ್ಸ್ದೇ ಅತಿ ಹೆಚ್ಚು ಕಡಿಮೆ ಇರುವಂಥ ಪಿ ಎಚ್, ಅಂದರೆ ಅತಿ ಹೆಚ್ಚು ಅಸಿಡಿಕ್ ಆಗಿರುವಂಥ ಪಿ ಎಚ್. ಇದಕ್ಕೆ ಕಾರಣಗಳು ಕಂಡುಹಿಡಿತಾ ಹೋದರೆ ಅದಕ್ಕೆ ಒಂದು ಮುಖ್ಯವಾದ ಕಾರಣನೇ ಇಲ್ಲಿ ಬರೋದು H. pylori ಅನ್ನೋ ಬ್ಯಾಕ್ಟೀರಿಯಲ್ ಒಂದು ಇನ್ಫೆಕ್ಷನ್. H. pylori ಅನ್ನೋ ಬ್ಯಾಕ್ಟೀರಿಯಾನೇ ಈ ಹೈಪರ್ ಅಸಿಡಿಟಿಗೆ ಮುಖ್ಯ ಕಾರಣ ಅಂತ ಕೂಡ ವೈಜ್ಞಾನಿಕವಾಗಿ ಸಂಶೋಧನಾ ಪೂರ್ವವಾಗಿ ಅದಕ್ಕೆ ನೋಬೆಲ್ ಬಹುಮಾನ ಕೂಡ ಸಿಕ್ಕಿದೆ. ಹೇಗೆ ಅಂತ ನೋಡಿ, ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಕಣ್ಣಲ್ಲಿ ಕಸ ಬಿತ್ತು ಅಂದ್ಕೊಳ್ಳಿ. ಈ ಕಣ್ಣಲ್ಲಿ ಕಸ ಬಿತ್ತು ಅಂತಂದ್ರೆ ಕಣ್ಣಿನ ನೀರು ಬಳ 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 ಅಂತ ಇಳಿಯಕ್ಕೆ ಶುರು ಆಗುತ್ತೆ ಅಲ್ವಾ? ನೀವು ಏನೇ ಡ್ರಾಪ್ಸ್ ಹಾಕೊಳ್ಳಿ, ಆದರೆ ಆ ಕಣ್ಣಿಂದ ಬರ್ತಂಥ ಸ್ರವನ ತೆಗೆದು ಹಾಕಾಗತ್ತಾ? ಇಲ್ಲ. ನೀವು ಯಾವಾಗ ಆ ಕಣ್ಣಲ್ಲಿ ಬಿದ್ದಿರುವಂಥ ಕಸವನ್ನ ತೆಗೆದು ಹಾಕ್ತಿರೋ ಅಲ್ಲಿ ತನಕ ಪ್ರಾಬ್ಲಮ್ ಆಗಲ್ಲ. ಅದೇ ರೀತಿ ನಮ್ಮ ಹೊಟ್ಟೆ ಒಳಗಡೆ ಈ H. pylori ಬ್ಯಾಕ್ಟೀರಿಯಾ ಅನ್ನೋದು ಒಂದು ಕಸ ಇದ್ದಂಗೆ. ಅದನ್ನ ನೀವು ಎರಾಡಿಕೇಟ್ ಮಾಡ್ದಲೇ ಇದ್ರೆ ನಿಮ್ಮ ಈ ಹೈಪರ್ ಅಸಿಡಿಟಿ ಪ್ರಾಬ್ಲಮ್ ಸರಿ ಆಗಲ್ಲ. ಮೊದಲಿಗೆ ನಾವು ಈಗ ಹೈಪರ್ ಅಸಿಡಿಟಿಗೂ ಮತ್ತು ಹೈಪರ್ ಡಿಫ್ರೆನ್ಸಸ್ ಏನು ನೋಡೋಣ. ನಾನು ಮುಂಚೆನೇ ಹೇಳ್ದಂಗೆ ಹೈಪೋ ಅಸಿಡಿಟಿಲಿ ನಿಮಗೆ ಹೊಟ್ಟೆ ಉಬ್ಬರಿಸುವಂಥದ್ದು, ತೇಗ್ ಬರುವಂಥದ್ದು, ತಿಂದಿದ್ದ ಆಹಾರ ಜೀರ್ಣ ಆಗದಲ್ಲಿರುವಂಥದ್ದು, ಇಂಡೈಜೆಷನ್ ಆಗುವಂಥದ್ದು, ಕೂದಲು ಉದುರುವಂಥದ್ದು, ಮಾಂಸಖಂಡಗಳು ವೀಕ್ನೆಸ್ ಆಗುವಂಥದ್ದು, ಮಲಬದ್ಧತೆ ಉಂಟಾಗುವಂಥದ್ದು, ಈ ಸಿಂಪ್ಟಮ್ಸ್ಗೆಲ್ಲ ನಾವು ಗ್ಯಾಸ್ ಟ್ರಬಲ್ ಅಂತ ಹೇಳ್ತೀವಲ್ಲ, ಅದು ಹೈಪೋ ಅಸಿಡಿಟಿಗೆ ಸಂಬಂಧಪಟ್ಟಿದ್ದು. ಈ ಹೈಪರ್ ಅಸಿಡಿಟಿಗೆ ಸಂಬಂಧಪಟ್ಟಿದ್ದು ಹೇಗೆ ಅಂತ ಹೇಳಿದ್ರೆ ಉರಿ ಹೊಟ್ಟೆ ಉರಿ 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 ಆಗ್ತಾ ಇದೆ ಸರ್, ತಿಂದ ತಕ್ಷಣ ಉರಿ 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 ಆಗ ಶುರು ಆಗುತ್ತೆ, ಮೈಯೆಲ್ಲ ಉರಿ ಉರಿ ಆಗ ಶುರು ಆಗುತ್ತೆ ಅಂತ ಹೇಳ್ತಾರೆ ಕೆಲವರು. ತಿಂದ ತಕ್ಷಣ ತಿನ್ನಕ್ಕೆ ಹೆದರಿಕೆ, ಏನ್ ತಿಂದ್ರು ಕೂಡ ಬಾಡಿ ಎಲ್ಲ ಉರಿದಂಗೆ ಆಗುತ್ತೆ ಅಂತ. ಎರಡನೇದಾಗಿ ಅಂತ ಹೇಳಿದ್ರೆ ನೋವು, ಎದೆಯಲ್ಲಿ ನೋವು, ಕೆಲವರಿಗೆ ಸೊಂಟದಲ್ಲಿ ನೋವು, ಕೆಲವರಿಗೆ ಪಕ್ಕೆಯಲ್ಲಿ ನೋವು, ಕೆಲವರಿಗೆ ಈ ಕುತ್ತಿಗೆ ಭಾಗ, ತಲೆಯ ಭಾಗದಲ್ಲಿ ನೋವು ಬರುವಂಥದ್ದು. ಈ ತಿಂದ ತಕ್ಷಣ ನೋವು 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 ಅಂತ ಹೇಳ್ತಿರ್ತಾರೆ. ಇದಕ್ಕೂ ಒಂದು ಮುಖ್ಯ ಕಾರಣ ಕೂಡ ಇದು ಹೈಪರ್ ಅಸಿಡಿಟಿ, ಆಸಿಡ್ನ ಪ್ರೊಡಕ್ಷನ್ ಜಾಸ್ತಿ ಆಗುವಂಥದ್ದು. ಕೆಲವರಿಗೆ ಈ ಮೈಗ್ರೇನ್ ಅಟ್ಯಾಕ್ಸ್ ಟ್ರಿಗರ್ ಆಗುತ್ತೆ. ಆಕ್ಚುಲಿ ಸ್ವಲ್ಪ ತಲೆನೋವು, ಸ್ವಲ್ಪ ಊಟ ಲೇಟಾಗಿ ಸಿಕ್ತು ಅಂತ ಹೇಳಿದ್ರೆ, ಸ್ವಲ್ಪ ಊಟದಲ್ಲಿ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ, ಯಾವುದೋ ಫಂಕ್ಷನ್ ಅಟೆಂಡ್ ಮಾಡಿದ್ರು ಅಂತ ಹೇಳಿದ್ರೆ, ಸ್ವಲ್ಪ ಏನಾದ್ರು ಚೇಂಜಸ್ ಆಯಿತು, ಈ ಕಡಲೆ ಬೀಜ ಅಂತ ತಿಂತು ಅಂದ ತಕ್ಷಣ ಅವರಿಗೆ ಮೈಗ್ರೇನ್ ಅಟ್ಯಾಕ್ಸ್ ಬರಕ್ಕೆ ಶುರು ಆಗುತ್ತೆ. ಇದಕ್ಕೆ ಕಾರಣ ಕೂಡ H. pylori ಇನ್ಫೆಕ್ಷನ್ ಅಂಡ್ ಹೈಪರ್ ಅಸಿಡಿಟಿನೇ. ಇನ್ನೊಂದು ಮೇನ್ ಥಿಂಗ್ ಇಲ್ಲಿ ಹೈಪೋ ಅಸಿಡಿಟಿಗೂ ಮತ್ತು ಹೈಪರ್ ಅಸಿಡಿಟಿಗೂ ಒಂದು ವ್ಯತ್ಯಾಸ ಏನಂದ್ರೆ, ಹೈಪೋ ಅಸಿಡಿಟಿಯಲ್ಲಿ ಹಸಿವು ಕಡಿಮೆ ಇರುತ್ತೆ, ನಾವೇನ್ ಹೇಳ್ತೀವಿ ಅನೋರೆಕ್ಸಿಯಾ ಅಂತ ಹೇಳ್ಬಿಟ್ಟು ಅದಿರುತ್ತೆ. ಆದ್ರೆ ಇದರಲ್ಲಿ ಹೈಪರೆಕ್ಸಿಯಾ ಅಂತ ಹೇಳಿದ್ರೆ ಜಾಸ್ತಿ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಹೊಟ್ಟೆ ಖಾಲಿ ಬಿಟ್ಟ ತಕ್ಷಣ ಆಕ್ಚುಲಿ ನಿಮಗೇನೋ ತಳಮಳ ಶುರು ಆಗ್ಬಿಡುತ್ತೆ. ಇದಕ್ಕೆ ಒಂದು ಮುಖ್ಯ ಕಾರಣ ಕೂಡ ಈ ಒಂದು H. pylori ಬ್ಯಾಕ್ಟೀರಿಯಾ ಅಂಡ್ ಹೈಪರ್ ಅಸಿಡಿಟಿ. ಈ H. pylori ಬ್ಯಾಕ್ಟೀರಿಯಾ ಈ ಹೈಪರ್ ಅಸಿಡಿಟಿನ ಯಾಕೆ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಈ ಸ್ಟೊಮಕ್ನ ನಮ್ದು ಏನು ಸ್ಟ್ರಕ್ಚರ್ ಇದೆ, ಅದು ಕೆಳಭಾಗದಲ್ಲಿ ಏನಾದ್ರು ಈ H. pylori ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಬಂದ್ಬಿಟ್ಟು ಅಲ್ಲಿ ಅದರ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಂಡಿದ್ದರೆ ಆ ಜಾಗದಲ್ಲಿ ಇರುವಂಥ ಕೆಲವು ಹಾರ್ಮೋನ್ಗಳ ಉತ್ಪಾದನೆಯೇ ಈ ಹೆಚ್ಚು ಆಸಿಡ್ನ ಪ್ರೊಡಕ್ಷನ್ಗೆ ಕಾರಣ. ಯಾಕಂದ್ರೆ ಈ H. pylori ಬ್ಯಾಕ್ಟೀರಿಯಾ ಚೆನ್ನಾಗಿ ಜೀವಿಸಬೇಕು ಅಂತ ಹೇಳಿದ್ರೆ ಆಸಿಡ್ ಅದಕ್ಕೆ ಜಾಸ್ತಿ ಬೇಕು ಕೆಳಭಾಗದಲ್ಲಿ ಇದ್ದಾಗ. ಹಾಗಾಗಿ ಏನಾಗುತ್ತೆ ಅಂದ್ರೆ ಹೆಚ್ಚು ಆಸಿಡ್ನ ಪ್ರೊಡಕ್ಷನ್ ಜಾಸ್ತಿ ಮಾಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ನಮಗೆ ಈ ತರ ಸಿಂಪ್ಟಮ್ಸ್ಗಳು ಕಾಣಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಿಮಗೆ ಇರುವಂಥ ಪ್ರಾಬ್ಲಮ್ ಇವಾಗ ಹೈಪೋ ಅಸಿಡಿಟಿನೋ, ಹೈಪರ್ ಅಸಿಡಿಟಿನೋ ಅಥವಾ IBS ಪ್ರಾಬ್ಲಮ್ಮು, ಇದನ್ನ ಸರಿಯಾಗಿ ಡಿಫ್ರೆನ್ಷಿಯೇಟ್ ಮಾಡಿದಾಗ, ಸರಿಯಾಗಿ ಚಿಕಿತ್ಸೆ ಕೊಟ್ಟಾಗ 100% ಆಗುತ್ತೆ. ಯಾಕಂದ್ರೆ ನೋಡಿ, ಹೈಪೋ ಅಸಿಡಿಟಿ ಮಾಡ್ತಾ ಇರ್ತೀರಾ ನೀವು ಟ್ರೀಟ್ಮೆಂಟ್ಗಳನ್ನ, ಆದರೆ ಅದು ಆಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೈಪರ್ ಅಸಿಡಿಟಿಗೋಸ್ಕರ ಆಂಟಾಸಿಡ್ಸು ಬೇರೆ ಬೇರೆ ಮಾತ್ರೆಗಳು ನುಂಗ್ತಾ ಇರ್ತೀರಾ, ಆದರೆ ನಿಮಗೆ ಆ ಪ್ರಾಬ್ಲಮ್ ನಿಂದು ಹೈಪೋ ಅಸಿಡಿಟಿ ಇರುತ್ತೆ, ಅದು ಉಲ್ಬಣ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸರಿಯಾಗಿ ನೋಡಿಕೊಂಡು ಚಿಕಿತ್ಸೆ ಕೊಟ್ಟಲ್ಲಿ ಕಾರಣ ತುಂಬಾ ಸುಲಭ ಆಗಿರುತ್ತೆ. ಮೊದಲಿಗೆ ನೋಡಿ, ಹೈಪರ್ ಅಸಿಡಿಟಿಗೆ ನೀವು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ತರಬೇಕು. ಹೈಪರ್ ಅಸಿಡಿಟಿಗೆ ಅಥವಾ H. pylori ಇನ್ಫೆಕ್ಷನ್ನಿಗೆ ಒಂದು ಮುಖ್ಯವಾಗಿ ಒಂದು ಕಾರಣ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ಉಪ್ಪಿನಾಂಶ ಜಾಸ್ತಿ ಇರುವಂಥದ್ದು.
ಸೋಡಿಯಂ ಕ್ಲೋರೈಡ್ ಏನಿದೆ ಅಂತ ಹೇಳಿದ್ರೆ ಈ H. pylori ಬ್ಯಾಕ್ಟೀರಿಯಾಗೆ ಒಂಥರ ಫುಡ್ ಇದ್ದಂಗೆ. ಬೇರೆ ಬ್ಯಾಕ್ಟೀರಿಯಾಗಳೆಲ್ಲ ಉಪ್ಪು ಹಾಕಿದ್ರೆ ಸಾಯ್ತವೆ. ಸಪೋಸ್ ನಿಮಗೆ ಗಂಟಲು ಇನ್ಫೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಉಪ್ಪು ವಾಟರ್ ಗಾರ್ಗ್ಲಿಂಗ್ ಮಾಡು ಅಂತ ಹೇಳ್ತಾರೆ, ಯಾಕಂದ್ರೆ ಬ್ಯಾಕ್ಟೀರಿಯಾ ಬೆಳೆಯಲ್ಲ ಅಂತ. H. pylori ಅದು ಉಲ್ಟಾ. ಆಕ್ಚುಲಿ ಏನಂತ ಹೇಳಿದ್ರೆ ಉಪ್ಪು ತಿಂದಷ್ಟು ಕೂಡ ಜಾಸ್ತಿ ಬೆಳೆಯುತ್ತೆ. ಹಾಗಾಗಿ ಉಪ್ಪನ್ನ ಆದಷ್ಟು ರಿಸ್ಟ್ರಿಕ್ಟ್ ಮಾಡಿ. ನೋಡಿ, ಈ ಮೇಘಾಲಯ ಇಂಥ ಕಡೆ ಎಲ್ಲ ಆಕ್ಚುಲಿ ಈ ಟೀಗೆ, ಬ್ಲ್ಯಾಕ್ ಕಾಫಿಗೆಲ್ಲ ಉಪ್ಪನ್ನ ಹಾಕೊಂಡು ಕುಡಿಯುವಂಥ ಅಭ್ಯಾಸ. ಅವರೆಲ್ಲ ತುಂಬಾ ಫಿಟ್ ಆಗಿರ್ತಾರೆ ಜನಾಂಗ ಆಕ್ಚುಲಿ. ಆದ್ರೆ ಈ ಉಪ್ಪಿನ ಕನ್ಸಂಪ್ಷನ್, ಸೋಡಾ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆ ಥರ ಭಾಗಗಳಿಂದ ಜನಗಳಿಗೆ ಜಾಸ್ತಿ ಕಾಣುತ್ತೆ. ಹಾಗಾಗಿ ಇತ್ತೀಚೆಗಂತೂ ಮಕ್ಕಳಲ್ಲೂ ಕೂಡ ಬರುವಂಥ ಚಿಪ್ಸ್ ಇರ್ಬೋದು, ಕ್ರಿಸ್ಪಿ ಫುಡ್ಸ್ ಇರ್ಬೋದು, ಫ್ರೈಡ್ ಫುಡ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಆಡೆಡ್ ಸಾಲ್ಟ್. ಈ ಏನು ನೂಡಲ್ಸ್ ಗಿಡಲ್ಸ್ ಎಲ್ಲ ಬರುತ್ತೋ ಅದರಲ್ಲ ಆಡೆಡ್ ಸಾಲ್ಟ್. ಸೊ ಸಣ್ಣ ಮಕ್ಕಳಿಂದಾನೇ ಈ H. pylori ಬ್ಯಾಕ್ಟೀರಿಯಾ ಅನ್ನೋದು ಪ್ರತಿಯೊಬ್ಬನ ಹೊಟ್ಟೆ ಒಳಗಡೆ ದೇಹದಲ್ಲಿ ಇದ್ದೇ ಇರುತ್ತೆ. ಆದ್ರೆ ಅದನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಬೆಳೆಸ್ಕೊಳ್ತೀವಿ ಅದ್ರ ಮೇಲೆ ನಮಗೆ ಈ ಸಿಂಪ್ಟಮ್ಸ್ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ಸಣ್ಣ ವಯಸ್ಸಿಂದಾನೇ ಇದನ್ನ ಅವಾಯ್ಡ್ ಮಾಡ್ತಾ ಬರೋದ್ರಿಂದ H. pylori ಕಡಿಮೆ ಮಾಡ್ಕೋಬಹುದು. ಎರಡನೇದಾಗಿ ನಿಕ್ಕಲ್ ಅನ್ನೋ ಒಂದು ಅಂಶ, ಒಂದು ಖನಿಜ ನಮ್ಮ ಕೆಲವು ಫುಡ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಲೈಕ್ ಹಸ್ಕ್ ಅಂತ ಏನ್ ಹೇಳ್ತೀವಲ್ಲ, ನಿಮ್ಮ ಅಕ್ಕಿಯ ಹಸ್ಕು, ಗೋಧಿ ಹಸ್ಕು, ತೌಡು ಅಂತ ಏನ್ ಹೇಳ್ತೀರಲ್ಲ, ಅದರೆಲ್ಲ ಜಾಸ್ತಿ ಇರುತ್ತೆ. ಸೊ ನೀವು ಗೂಗಲ್ ಮಾಡಿ ನೋಡಿದ್ರೆ ನಿಮಗೆ ನಿಕ್ಕಲ್ ಫ್ರೀ ಡಯಟ್ ಅಂತ ಸಿಗುತ್ತೆ. ಯಾವ ರೀತಿಯ ಡಯಟ್ನ ಫಾಲೋ ಮಾಡಿದ್ರೆ ನಿಕ್ಕಲ್ ಅಂಶ ಕಡಿಮೆ ಇರುವಂತಹ ಆಹಾರಗಳಲ್ಲಿ ತಗೊಳ್ತಾ ಬಂದಲ್ಲಿ ನಿಮಗೆ H. pylori ಎರಾಡಿಕೇಟ್ ಮಾಡೋದು. ಮೂರನೇದಾಗಿ ಒಳ್ಳೆ ಒಂದು ಪ್ರೋಬಯೋಟಿಕ್ ರಿಚ್ ಫುಡ್ಸ್ ಅಂದ್ರೆ ಪ್ರಿಬಯೋಟಿಕ್ ಅಂದ್ರೆ ಮೊಸರು ಇರ್ಬೋದು. ಇದಕ್ಕೊಂದು ಟೆಕ್ನಿಕ್ ಹೇಳ್ತೀನಿ. ಹಿಂದಿನ ದಿವಸದ ರಾತ್ರಿ ಗಂಜಿ ಅನ್ನ ಈಗ ಅನ್ನ ಏನು ಉಳಿದಿರುತ್ತೋ ಅದನ್ನ ಬಿಸಿಲಿನಲ್ಲಿ ಹಾಕಿ ಇಟ್ಬಿಡೋದು ಒಂದು 8 ಗಂಟೆಗಳ ಕಾಲ. ಬೆಳಿಗ್ಗೆ ಅದನ್ನ ತಿಂಡಿಯ ಬದಲಿಗೆ ಅದನ್ನೇ ತಿನ್ಕೊಂಡು ಒಂದು ಸ್ವಲ್ಪ ಮೊಸರು ಹಾಕೊಂಡು ಕೆಲವು ತರಕಾರಿಗಳೊಂದಿಗೆ ತಿಂತಾ ಬಂದಲ್ಲಿ ನಿಮಗೆ ಹೈಪರ್ ಅಸಿಡಿಟಿ ಪ್ರಾಬ್ಲಮ್ ತುಂಬಾ ಕಡಿಮೆ ಆಗುತ್ತೆ. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಈ ತಂಗಳ ಗಂಜಿನ ತಿಂತಾ ಇದ್ರು. ಯಾಕೆ? ಯಾರಿಗಾದ್ರು ಗ್ಯಾಸ್ಟ್ರೈಟಿಸ್ ಇತ್ತ, ಮಲಬದ್ಧತೆ ಇತ್ತ, ಏನೂ ಇರಲಿಲ್ಲ. ಯಾಕಂದ್ರೆ ಇವಾಗೆಲ್ಲ ಆ ಅಭ್ಯಾಸ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಇವಾಗ ಬೇರೆ ತರ ನಮ್ಮ ಆಹಾರ ಚೇಂಜ್ ಆಗಿದೆ. ಆದ್ರೆ ಈ ತರ ಹಳೆ ದಿವಸದ ಹಿಂದಿನ ದಿವಸದಂತ ಗಂಜಿ ಅನ್ನನ ಮೊಸರಿನೊಂದಿಗೆ ಸೇರಿಸ್ತಾ ಬರೋದ್ರಿಂದ ಇದರಲ್ಲೂ ಒಳ್ಳೆ ಬ್ಯಾಕ್ಟೀರಿಯಾಗಳು, ಈ ಮೊಸರಲ್ಲೂ ಕೂಡ ಒಳ್ಳೆಯ ಪ್ರೋಬಯೋಟಿಕ್ ಮತ್ತು ಅದಕ್ಕೆ ಬೇಕಾಗಿರುವಂತಹ ಆಹಾರಗಳು ಸಿಗೋದ್ರಿಂದ ಒಳ್ಳೆಯ ಬ್ಯಾಕ್ಟೀರಿಯಲ್ ಕಲ್ಚರ್ಸ್ ನಮ್ಮ ಹೊಟ್ಟೆಯಲ್ಲಿ ಡೆವಲಪ್ ಆಗುತ್ತೆ, ಹೊಟ್ಟೆ ತಣ್ಣಗಾಗುತ್ತೆ. ಈ H. pylori ಒಳ್ಳೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದ ತಕ್ಷಣ ಇದರ ಪ್ರಮಾಣ ಕಡಿಮೆ ಆಗುತ್ತೆ, ಯಾವ್ದ್ರದ್ದು H. pylori ಬ್ಯಾಕ್ಟೀರಿಯಾ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಈ ಒಂದು ಟೆಕ್ನಿಕ್ನ ಫಾಲೋ ಮಾಡಿ. ಈಗ ಇದುವರೆಗೂ ನಾನು ಇವಾಗ ಡಿಸ್ಕಸ್ ಮಾಡಿರೋದು ಹೈಪೋ ಅಸಿಡಿಟಿ, ಇಂಡೈಜೆಷನ್ ಮತ್ತು ಹೈಪರ್ ಅಸಿಡಿಟಿ. ಮತ್ತು ಈ ಹೈಪರ್ ಅಸಿಡಿಟಿ ಅಂಡ್ ಹೈಪೋ ಅಸಿಡಿಟಿ ಮತ್ತು H. pyloriಗೆ ಕಂಪ್ಲೀಟ್ಲಿ ಎರಾಡಿಕೇಟ್ ಮಾಡಲಿಕ್ಕೆ ಯಾವ ರೀತಿ ನಾವು ಟೆಕ್ನಿಕ್ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮುಂದಿನ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ ಅಂತಿದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.